ಕೀ ಫ್ರೇಮ್ ನಾರ್ಮಲ್ ಆಗಿ ಎಲ್ಲ ಯೂಟ್ಯೂಬರ್ಸ್ ಯೂಸ್ ಮಾಡ್ತಾರೆ. ಕೀ ಫ್ರೇಮ್ ಯೂಸ್ ಮಾಡ್ತಾ ಅವರ ಒಂದು ವಿಡಿಯೋ ನಾರ್ಮಲ್ ಇಂದ ಪ್ರೋ ಲೆವೆಲ್ ಗಂಟ ಎಡಿಟ್ ಮಾಡ್ತಾರೆ. ಕೀ ಫ್ರೇಮ್ ಯೂಸ್ ಮಾಡ್ತಾ ಮಾಡಿರೋ ವಿಡಿಯೋ ಅವ್ರಿಗೆ ಸುಮಾರು ವ್ಯೂಸ್ ಕಂಡು ಬರುತ್ತೆ. ಕೀ ಫ್ರೇಮ್ ಅಂದ್ರೆ ಗೊತ್ತಿಲ್ಲ ಅಂತಂದ್ರೆ ಕೀ ಫ್ರೇಮ್ ಬಗ್ಗೆ ಫುಲ್ ಮಾಹಿತಿ ಕೊಡಲು ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಕ್ ಬಂದಿದ್ದೀನಿ. ಸೊ ಕಮಾನ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಿಮ್ಮ ಒಂದು ವಿಡಿಯೋನ ಪ್ರೋ ಲೆವೆಲ್ಗೆ ತಗೊಂಡು ಹೋಗ್ಬೇಕಂತ ನೀವು ಕಾಯ್ತಾ ಇರ್ತೀರಾ. ಸೊ ಬನ್ನಿ, ಕೀ ಫ್ರೇಮ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಕೀ ಫ್ರೇಮ್ಸ್ ಅಲ್ಲಿ ನಾನು 2 ಪಾರ್ಟ್ ಮಾಡಿದ್ದೀನಿ, ಒಂದು ಬೇಸಿಕ್, ಇನ್ನೊಂದು ಅಡ್ವಾನ್ಸ್. ಬೇಸಿಕ್ ಲೆವೆಲ್ ಅಲ್ಲಿ ನಾನು ನಿಮಗೆ ಬೇಸಿಕ್ ಲೆವೆಲ್ ಎಡಿಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಡ್ವಾನ್ಸ್ ಅಲ್ಲಿ ಅಡ್ವಾನ್ಸ್ ಲೆವೆಲ್ ಬಗ್ಗೆ ಎಡಿಟಿಂಗ್ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಅಡ್ವಾನ್ಸ್ ಲೆವೆಲ್ಗೆ ಸ್ಟೆಪ್ ಮಾಡಬೇಕು ಅಂದ್ರೆ ಮೇನ್ ಬೇಸಿಕ್ ಕಲಿಬೇಕು. ಬೇಸಿಕ್ ಇಲ್ಲ ಅಂತಂದ್ರೆ ನಿಮ್ಮ ಒಂದು ವಿಡಿಯೋಗೆ ನೀವು ಅಡ್ವಾನ್ಸ್ ಅಪ್ಲೈ ಮಾಡಕ್ಕೆ ಆಗಲ್ಲ. ಯಾರು ಗುರು ಇವರು ಡೈಲಿ ಏರೆಲ್ಲ ಇಟ್ಟಾಡ್ತಾರೆ? ಅವನ ಹೆಸರು ಮಿಷಿನ್ ರಾಜ MBBS ಅಂತ. ಈ ಒಂದು ವಿಡಿಯೋದಲ್ಲಿ ನಾನು ಕ್ಯಾಪ್ ಕಟ್ ಅನ್ನೋ ಅಪ್ಲಿಕೇಶನ್ ಯೂಸ್ ಮಾಡಿದ್ದೀನಿ. ಯಾರಿಗೆಲ್ಲ ಕೀ ಫ್ರೇಮ್ ಅಂದ್ರೆ ಗೊತ್ತಿಲ್ಲ ಅಂತಂದ್ರೆ ನಾನು ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಕೀ ಫ್ರೇಮ್ ಅಂದ ತಕ್ಷಣ ಕೀ ಇಟ್ಬಿಟ್ಟು ಒಂದು ಫ್ರೇಮ್ ಹಾಕ್ಬಿಟ್ಟು ಇಡೋದಲ್ಲ. ನಿಮ್ಮ ಒಂದು ವಿಡಿಯೋ ಟೈಮ್ ಲೈನ್ ಅಲ್ಲಿ ಸ್ಟಾರ್ಟ್ ಪಾಯಿಂಟ್ ಇಂದ ಎಂಡ್ ಪಾಯಿಂಟ್ ಗಂಟ ನೀವೇನೆಲ್ಲ ಚೇಂಜಸ್ ಮಾಡ್ತೀರಾ ಅದನ್ನ ಕೀ ಫ್ರೇಮ್ ಅಂತ ಕರೀತಾರೆ. ಕೀ ಫ್ರೇಮ್ ಅಲ್ಲಿ ನಿಮಗೆ ಸುಮಾರು ಆಪ್ಷನ್ ಸಿಗುತ್ತೆ. ಸಿನಿಮ್ಯಾಟಿಕ್ ವೇ ಅಲ್ಲಿ ನೀವು ಝೂಮ್ ಇನ್ ಝೂಮ್ ಔಟ್ ಮಾಡಬಹುದು. ಕೆಲವೊಂದು ವಿಡಿಯೋಸ್ ಅಲ್ಲಿ ನೀವು ನೋಡಿರ್ತೀರಾ ಝೂಮ್ ಇನ್ ಝೂಮ್ ಔಟ್ ಯಾವ ರೀತಿ ಮಾಡ್ತಾರೆ ಅಂತ. ಆ ರೀತಿ ಒಂದು ಸಿನಿಮ್ಯಾಟಿಕ್ ವೇ ಅಲ್ಲಿ ನೀವು ಎಡಿಟ್ ಮಾಡಬಹುದು. ಸೊ ನೀವು ಎಲ್ಲಿ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿ ಒಂದು ಕೀ ಫ್ರೇಮ್ ಹಾಕೊಳ್ಳಿ. ಆ ಕೀ ಫ್ರೇಮ್ ಇಂದ ಒಂದು ಸ್ವಲ್ಪ ಮುಂದೆ ಬಂದು ಇನ್ನೊಂದು ಕೀ ಫ್ರೇಮ್ ಹಾಕೊಳ್ಳಿ. ಆ ಕೀ ಫ್ರೇಮ್ ನ ಝೂಮ್ ಮಾಡಿ. ಸೊ ಝೂಮ್ ಇನ್ ಆಯ್ತು, ಪ್ಲೇ ಮಾಡಿ ತೋರಿಸ್ತಾ ಇದೀನಿ, ಝೂಮ್ ಇನ್ ಆಗ್ತಾ ಇದೆ. ಅದೇ ರೀತಿ ನೀವು ಝೂಮ್ ಔಟ್ ಮಾಡ್ಬೇಕಂದ್ರೆ ವಿಡಿಯೋದ ಕೊನೆ ಎಂಡ್ ಗಂಟ ಬನ್ನಿ. ಎಲ್ಲಿಂದ ನಿಮ್ ಝೂಮ್ ಔಟ್ ಆಗ್ಬೇಕು ಅಲ್ಲಿ ಒಂದು ಕೀ ಫ್ರೇಮ್ ಹಾಕಿ ಝೂಮ್ ಔಟ್ ಮಾಡಿ ಫುಲ್ ವಿಡಿಯೋ ನೀವು ಪ್ಲೇ ಮಾಡಿ ನೋಡಿದ್ರೆ ನಿಮ್ಮ ಒಂದು ವಿಡಿಯೋ ಈ ರೀತಿ ಕಾಣಿಸುತ್ತೆ. ಸೊ ಝೂಮ್ ಇನ್ ಝೂಮ್ ಔಟ್ ಬಗ್ಗೆ ತಿಳ್ಕೊಂಡ್ರೆ ಈಗ ನಾನು ಟೆಕ್ಸ್ಟ್ ರಿವೀಲ್ ಎಫೆಕ್ಟ್ ಬಗ್ಗೆ ಹೇಳ್ಕೊಡ್ತೀನಿ. ಟೆಕ್ಸ್ಟ್ ರಿವೀಲ್ ಎಫೆಕ್ಟ್ ಅಂದ್ರೆ ಏನು? ಈ ವಿಡಿಯೋದಲ್ಲಿ ನಾನು ಇವಾಗ ಫಸ್ಟ್ ಟೆಕ್ಸ್ಟ್ ಹಾಕೊಂತೀನಿ. ಟೆಕ್ಸ್ಟ್ ನ ಹಾಕೊಂಡಿದ ತಕ್ಷಣ ಸೊ ಈ ರೀತಿ ಕಾಣಿಸ್ತಾ ಇರುತ್ತೆ. ನಿಮ್ಮ ಒಂದು ಎಮೋಜಿ ಅಥವಾ ನಿಮ್ಮ ಒಂದು PNG ನ ಆಡ್ ಮಾಡಿ ಅದ್ರ ಹಿಂದೆ ನಿಮ್ಮ ಒಂದು ಟೆಕ್ಸ್ಟ್ ಯಾವ ರೀತಿ ಮೂವ್ ಆಗ್ಬೇಕು ಅಂತಂದ್ರೆ ಈ ಎಫೆಕ್ಟ್ ನ ಯೂಸ್ ಮಾಡಬೇಕು ನೀವು. ಟೆಕ್ಸ್ಟ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಈ PNG ನ ನಾನು ಸ್ಟಾರ್ಟ್ ಮಾಡ್ಕೊಂತೀನಿ. ಟೆಕ್ಸ್ಟ್ ಎಲ್ಲಿ ಎಂಡ್ ಆಗುತ್ತೆ ಆ ಎಂಡ್ ಗಂಟ ನಾನು ಈ PNG ನ ಮೂವ್ ಮಾಡ್ತೀನಿ. ಸೊ ಇವಾಗ ರಿಸಲ್ಟ್ ನೋಡ್ಬೋದು. ಸುಮಾರು ವಿಡಿಯೋದಲ್ಲಿ ನೋಡಿರ್ತೀರಾ ಶೇಕಿಂಗ್ ಅನಿಮೇಷನ್ ಎಫೆಕ್ಟ್. ಸೊ ಬನ್ನಿ ಈ ಶೇಕಿಂಗ್ ಎಫೆಕ್ಟ್ ನ ತಿಳಿಸ್ಕೊಡ್ತೀನಿ. ಫಸ್ಟ್ ಮೊದಲಿಗೆ ನೀವು ಒಂದು ಕ್ಯಾರೆಕ್ಟರ್ ನೀವು ಆಡ್ ಮಾಡ್ಕೋಬೇಕು. ಕ್ಯಾರೆಕ್ಟರ್ ಇನ್ ದ ಸೆನ್ಸ್ ಒಂದು PNG ನ ನೀವು ಆಡ್ ಮಾಡ್ಕೋಬೇಕು. ಈ ಟೈಮ್ ಲೈನ್ ಅಲ್ಲಿ ನೀವು ಸ್ಟಾರ್ಟಿಂಗ್ ಎಂಡ್ ಪಾಯಿಂಟ್ ಅಲ್ಲಿ ಒಂದು ಕೀ ಫ್ರೇಮ್ ಹಾಕೋಬೇಕು, ಎಂಡ್ ಪಾಯಿಂಟ್ ಅಲ್ಲಿ ಒಂದು ಕೀ ಫ್ರೇಮ್ ಹಾಕೋಬೇಕು. ಇವೆರಡು ಹಾಕಿದ ನಂತರ ಕೆಳಗೆ ನಿಮಗೆ ಬೌನ್ಸ್ 3 ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಬೌನ್ಸ್ 3 ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು PNG ಏನಿದೆ ಅದನ್ನ ಡ್ರ್ಯಾಗ್ ಮಾಡ್ಕೊಂಡು ಸ್ವಲ್ಪ ಕೆಳಗೆ ಮಾಡ್ಕೊಳ್ಳಿ. ಕೆಳಗೆ ಮಾಡ್ಕೊಂಡಿದ ತಕ್ಷಣ ನಿಮ್ಮ ಒಂದು ಕ್ಯಾರೆಕ್ಟರ್ ನೋಡಿ ಈ ರೀತಿ ನಿಮ್ಗೆ ಶೇಕಿಂಗ್ ಎಫೆಕ್ಟ್ ಕೊಡುತ್ತೆ. ನೀವು ಯಾವ್ದೇ ರೀತಿ ವಿಡಿಯೋಗೆ ನೀವು ಕಲರ್ ಶಿಫ್ಟ್ ಮಾಡ್ಬೇಕಾ, ಕಲರ್ ಶಿಫ್ಟ್ ಬಗ್ಗೆ ಹೇಳ್ಕೊಡ್ತೀನಿ. ಕಲರ್ ಶಿಫ್ಟ್ ಅಂತಂದ್ರೆ ಏನು? ನಿಮ್ಮ ಒಂದು ವಿಡಿಯೋ ಸ್ಟಾರ್ಟಿಂಗ್ ಇಂದ ಎಂಡ್ ಪಾಯಿಂಟ್ ಅಲ್ಲಿ ನಿಮ್ ಕಲರ್ ಶಿಫ್ಟ್ ಆಗ್ಬೇಕು. ನೀವು ಈ ರೀತಿ ವಿಡಿಯೋದಲ್ಲಿ ನೀವು ಸುಮಾರು ವಿಡಿಯೋದಲ್ಲಿ ಈ ರೀತಿ ನೋಡಿರ್ತೀರಾ. ಸ್ಟಾರ್ಟಿಂಗ್ ಅಲ್ಲಿ ಕಲರ್ ಇರುತ್ತೆ, ಎಂಡಿಂಗ್ ಅಲ್ಲಿ ಕಲರ್ ಡಿಮ್ ಆಗುತ್ತೆ, ಬ್ಲಾಕ್ ಅಂಡ್ ವೈಟ್ ಕಾಣಿಸುತ್ತೆ. ಈ ರೀತಿ ಮಾಡೋದು ಹೆಂಗೆ ಅನ್ನೋದಕ್ಕೆ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಒಂದು ವಿಡಿಯೋನ ಫಸ್ಟ್ ಆಡ್ ಮಾಡ್ಕೊಳ್ಳಿ, ಮೆಟೀರಿಯಲ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಸೊ ನಾನು ರೆಡಿ ಮಾಡ್ಕೊಂಡೆ. ಈಗ ನೀವು ಒಂದು ಟೈಮ್ ಲೈನ್ ಆಡ್ ಮಾಡ್ಕೊಳ್ಳಿ. ಟೈಮ್ ಲೈನ್ ಆಡ್ ಮಾಡ್ಕೊಳ್ಳೋ ನಂತರ ಇಲ್ಲಿ ಕೀ ಫ್ರೇಮ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕೀ ಫ್ರೇಮ್ ಇಡಿ, ಲಾಸ್ಟ್ ಎಂಡಿಂಗ್ ಅಲ್ಲಿ ಒಂದು ಕೀ ಫ್ರೇಮ್ ಇಡಿ. ಸ್ಟಾರ್ಟಿಂಗ್ ಅಲ್ಲಿ ಕೀ ಫ್ರೇಮ್ ನೀವು ಏನು ಮಾಡಕ್ ಹೋಗ್ಬಿಡಿ. ಲಾಸ್ಟ್ ಬಂದು ಲಾಸ್ಟ್ ಕೀ ಫ್ರೇಮ್ ಅಲ್ಲಿ ನಿಮ್ದು ಸ್ಯಾಚುರೇಷನ್ ಏನಿದೆ ಫುಲ್ ಲೋ ಇಡಿ. ಸ್ಯಾಚುರೇಷನ್ ಇಟ್ಟಾಗ ನಿಮ್ಗೆ ಬ್ಲಾಕ್ ಅಂಡ್ ವೈಟ್ ಆಗಿ ನಿಮ್ದು ಕನ್ವರ್ಟ್ ಆಗುತ್ತೆ. ನಿಮ್ಮ ಒಂದು ವಿಡಿಯೋ ಸ್ಮೂತ್ ಆಗಿ ಹೆಂಗೆ ಬ್ಲಾಕ್ ಅಂಡ್ ವೈಟ್ ಆಗಿ ಟರ್ನ್ ಆಗ್ಬೇಕು ಅದ್ರಲ್ಲಿ ನಿಮ್ಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ವಾಲ್ಯೂಮ್ ಕಂಟ್ರೋಲ್. ವಾಲ್ಯೂಮ್ ಕಂಟ್ರೋಲ್ ನಾವು ಕೆಲವೊಂದು ಸತಿ ನಮ್ಮ ಒಂದು ವಿಡಿಯೋದಲ್ಲಿ ವಾಲ್ಯೂಮ್ ಐ ಅಥವಾ ಲೋ ಮಾಡಬೇಕಾಗಿರುತ್ತೆ. ಆ ರೀತಿ ಮಾಡುವ ವಿಧಾನ ಹೇಗೆ ಅಂದ್ರೆ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಸೊ ಬನ್ನಿ ಸೌಂಡ್ ನ ಆಡ್ ಮಾಡ್ಕೊಂತ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಕೀ ಫ್ರೇಮ್ ಇಟ್ಟು ಲಾಸ್ಟ್ ಎಂಡ್ ಪಾಯಿಂಟ್ ಅಲ್ಲಿ ಒಂದು ಕೀ ಫ್ರೇಮ್ ಇಡಿ. ನಿಮ್ಮ ಒಂದು ವಾಲ್ಯೂಮ್ ನ ಜಾಸ್ತಿ ಅಥವಾ ಕಮ್ಮಿ ಮಾಡಬಹುದು. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ನೀವು ಜಾಸ್ತಿ ಇಟ್ಟಿರಿ, ಎಂಡಿಂಗ್ ಪಾಯಿಂಟ್ ಅಲ್ಲಿ ನೀವು ಕಮ್ಮಿ ಇಟ್ಟಿದ್ರೆ ನಿಮ್ಮ ಒಂದು ವಿಡಿಯೋ ಪ್ಲೇ ಆಗೋಕ್ಕಿಂತ ಮುಂಚೆ ಎಂಡ್ ಪಾಯಿಂಟ್ ಅಷ್ಟು ನಿಮ್ಮ ವಾಲ್ಯೂಮ್ ಡೌನ್ ಆಗ್ತಾ ಬರುತ್ತೆ. ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿ ಇಟ್ಟು ಲಾಸ್ಟ್ ಅಲ್ಲಿ ಜಾಸ್ತಿ ಇರ್ತೀನಿ ಅಂತಂದ್ರೆ ಸ್ಟಾರ್ಟಿಂಗ್ ಕೀ ಫ್ರೇಮ್ ಅಲ್ಲಿ ನೀವು ಕಮ್ಮಿ ಇಡಬೇಕಾಗುತ್ತೆ, ಲಾಸ್ಟ್ ನೀವು ಜಾಸ್ತಿ ಇಡಬೇಕಾಗುತ್ತೆ. ನಿಮ್ಮ ವಿಡಿಯೋ ಪ್ಲೇ ಆಗ್ಬೇಕಾದ್ರೆ ನಿಮ್ಮ ಒಂದು ವಿಡಿಯೋನ ವಾಲ್ಯೂಮ್ ರೈಸ್ ಆಗ್ತಾ ಹೋಗುತ್ತೆ. ಸೊ ರಿಸಲ್ಟ್ ನೋಡೋಣ. ಈ 2024 ಎಷ್ಟು ಪವರ್ಫುಲ್ ಆಗಿದೆ ಅಂತಂದ್ರೆ ಪ್ರತಿಯೊಬ್ರು ವಿಡಿಯೋ ಎಡಿಟಿಂಗ್ ಮಾಡಕ್ಕೆ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಥಿಂಕ್ ಮಾಡ್ತಿದ್ದಾರೆ, ಅಡ್ವಾನ್ಸ್ ಲೆವೆಲ್ ಅಲ್ಲಿ ವಿಡಿಯೋ ಎಡಿಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಸೊ ಈಗ ಅಡ್ವಾನ್ಸ್ ಲೆವೆಲ್ ಬಗ್ಗೆ ಹೇಳ್ಕೊಡ್ತೀನಿ. ಮೆಟೀರಿಯಲ್ ರೆಡಿ ಇದೆ.
ಸೊ ಅದೇ ರೀತಿ ಸೇಮ್ ಟೈಮ್ ಲೈನ್ ಅಲ್ಲಿ ಝೂಮ್ ಇನ್ ಝೂಮ್ ಔಟ್, ಫಸ್ಟ್ ಕೀ ಫ್ರೇಮ್ ಅನ್ನು ಆಡ್ ಮಾಡ್ಕೊಂತೀನಿ, ಸೆಕೆಂಡ್ ಎಂಡ್ ಅಲ್ಲಿ ಕೀ ಫ್ರೇಮ್ ಆಡ್ ಮಾಡ್ಕೊಂತೀನಿ. ಸ್ಟಾರ್ಟಿಂಗ್ ಕೀ ಫ್ರೇಮ್ ಅಲ್ಲಿ ನಾನು ಲೈಟ್ ಆಗಿ ಝೂಮ್ ಇನ್ ಮಾಡ್ತೀನಿ, ಜೊತೆಗೆ ಬ್ಯಾಕ್ ಗ್ರೌಂಡ್ ವಿಡಿಯೋ ಇದೆಯಲ್ಲ ಅದು ಕೂಡ ಝೂಮ್ ಇನ್ ಝೂಮ್ ಔಟ್ ಮಾಡ್ಬೇಕು, ಅದಕ್ಕೂ ಕೂಡ ಕೀ ಫ್ರೇಮ್ ನ ಹಾಕೊಂತೀನಿ. ಇಲ್ಲಿ ಹಾಕೊಂತಾ ಇದೀನಿ ನೋಡಿ. ಕೀ ಫ್ರೇಮ್ ಹಾಕೊಂಡಿದ ತಕ್ಷಣ ನಿಮ್ಗೆ ಎರಡು ಒಟ್ಟಿಗೆ ಪ್ಲೇ ಮಾಡಿದ್ರೆ ನಿಮ್ಮ ಒಂದು ರಿಸಲ್ಟ್ ಈ ರೀತಿ ಇರುತ್ತೆ. ನೆಕ್ಸ್ಟ್ ಸ್ಮೂತ್ ಟ್ರ್ಯಾಕಿಂಗ್. ನೀವು ಈ ಸ್ಮೂತ್ ಟ್ರ್ಯಾಕಿಂಗ್ ಅನ್ನೋ ಆಪ್ಷನ್ ಯೂಸ್ ಮಾಡ್ಕೊಂಡು ನೀವು ಯಾವುದೇ ಒಂದು ಪರ್ಸನ್ ಯು ಕ್ಯಾನ್ ಈಸಿಲಿ ಟ್ರ್ಯಾಕ್. ಸೊ ನೀವು ಯಾವುದೇ ಪರ್ಸನ್ ನ ಕೀ ಫ್ರೇಮ್ ಮುಖಾಂತರ ನೀವು ಟ್ರ್ಯಾಕ್ ಮಾಡಬೇಕು ಅಂತಂದ್ರೆ ಈ ರೀತಿ ಮಾಡಬಹುದು. ಸೊ ಬನ್ನಿ ನಾನು ಹೇಳ್ತೀನಿ. ಈಗ ನಾನು ಬ್ಯಾಕ್ ಗ್ರೌಂಡ್ ಮೆಟೀರಿಯಲ್ ಆಡ್ ಮಾಡ್ಕೊಂಡಿದ್ದ ತಕ್ಷಣ ನಾನು ಇಲ್ಲಿ ಒಂದು ಕೀ ಫ್ರೇಮ್ ನ ಆಡ್ ಮಾಡ್ತೀನಿ. ಫೇಸ್ ನ ಟ್ರ್ಯಾಕ್ ಮಾಡ್ಕೊಂಡು ನೀವು ಕೀ ಫ್ರೇಮ್ ನ ಆಡ್ ಮಾಡ್ಕೊಂಡು ಹೋಗಿ. ಕೀ ಫ್ರೇಮ್ ಆಡ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಫ್ರೇಮ್ ಏನಿದೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂತ ಹೋಗಿ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂತ ಹೋದ್ರೆ ನಿಮಗೆ ನಿಮ್ಮ ಒಂದು ವಿಡಿಯೋದ ರಿಸಲ್ಟ್ ಈ ರೀತಿ ಇರುತ್ತೆ. ನೆಕ್ಸ್ಟ್ ಬಂದು 3D ರಿವೀಲ್ ಎಫೆಕ್ಟ್. ನಾನು ಕೂಡ ಈ ಒಂದು ಎಫೆಕ್ಟ್ ನ ಜಾಸ್ತಿ ಯೂಸ್ ಮಾಡ್ತೀನಿ. ಈ 3D ರಿವೀಲ್ ಎಫೆಕ್ಟ್ ನ ಹೇಗೆ ಮಾಡೋದು ಅಂದ್ರೆ ನಾನು ಹೇಳ್ಕೊಡ್ತೀನಿ. ಸೊ ಮಾಡ್ಕೊಳ್ಳಿ. ಸೊ ಎರಡು ಮೆಟೀರಿಯಲ್ ನಾನು ರೆಡಿ ಮಾಡ್ಕೊಂಡೆ. ಈಗ ಈ ಮೆಟೀರಿಯಲ್ ನ ಯೂಸ್ ಮಾಡ್ಕೊಂಡು ನಾವು ಕೀ ಫ್ರೇಮ್ ನ ಆಡ್ ಮಾಡ್ಕೊಳ್ಳೋಣ. ಕೀ ಫ್ರೇಮ್ ನ ಆಡ್ ಮಾಡ್ಕೊಂಡಿದ ತಕ್ಷಣ ನಿಮ್ಮ ಒಂದು ವಿಡಿಯೋನ ಝೂಮ್ ಇನ್ ಮಾಡ್ತಾ ನಿಮ್ಮ ಕೀ ಫ್ರೇಮ್ ನ ಇಲ್ಲಿ ಇದ್ರ ಲೈನ್ ಮುಖಾಂತರ ಇಟ್ಕೊಂಡು ಝೂಮ್ ಇನ್ ಮಾಡ್ತಾ ವಿಡಿಯೋನ ಲಾಸ್ಟ್ ಎಂಡಿಂಗ್ ಟೈಮ್ ಲೈನ್ ಅಲ್ಲಿ ಝೂಮ್ ಔಟ್ ಮಾಡ್ತಾ ಸೆಂಟರ್ಗೆ ನಿಮ್ಮ ಒಂದು ಆಬ್ಜೆಕ್ಟ್ ನ ತಂದ್ರೆ ನಿಮ್ಮ ವಿಡಿಯೋ ಪ್ಲೇ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ. ಸ್ಟಾರ್ಟ್ ಪಾಯಿಂಟ್ ಅಲ್ಲಿ ಮತ್ತೆ ಎಂಡ್ ಪಾಯಿಂಟ್ ಅಲ್ಲಿ ಕೀ ಫ್ರೇಮ್ ಆಡ್ ಮಾಡ್ತಾ ನೀವು ಒಂದು 3D ರಿವೀಲ್ ಎಫೆಕ್ಟ್ ನ ಆಡ್ ಮಾಡಿದ್ರಿ. ಅದಾದ್ಮೇಲೆ 3D ಎಫೆಕ್ಟ್ ಕಾಣ್ತಿಲ್ಲ ಅಂತಂದಾಗ ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ ಅದಕ್ಕೊಂದು ಕೀ ಫ್ರೇಮ್ ಆಡ್ ಮಾಡ್ತಾ ಎಂಡಿಂಗ್ ಪಾಯಿಂಟ್ ಅಲ್ಲಿ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಒಂದು ಕೀ ಫ್ರೇಮ್ ಆಡ್ ಮಾಡ್ತಾ ಗ್ರಾಫ್ ಅನ್ನೋ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗೆ ಈಸಿ ಔಟ್ 3 ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಝೂಮ್ ಇನ್ ಮಾಡಿ ವಿಡಿಯೋ ಎಂಡ್ ಅಲ್ಲಿ ಝೂಮ್ ಔಟ್ ಮಾಡಿ ಎರಡು PNG ಮತ್ತೆ ನಿಮ್ಮ ಬ್ಯಾಕ್ ಗ್ರೌಂಡ್ ಮೆಟೀರಿಯಲ್ ಎರಡು ಒಟ್ಟಿಗೆ ಪ್ಲೇ ಮಾಡಿದಾಗ ನಿಮ್ಮ ಒಂದು ವಿಡಿಯೋದ ರಿಸಲ್ಟ್ ಈ ರೀತಿ ಕಾಣಿಸುತ್ತೆ. ಸೊ 3D ಲೋಗೋ ಎಫೆಕ್ಟ್ ನ ನೀವು ಸುಮಾರು ಎಷ್ಟೋ ಜನ ಮಾಡಿರ್ತಾರೆ, ನೋಡಕ್ ತುಂಬಾ ಕೂಲ್ ಆಗಿ ಕಾಣಿಸ್ತಾ ಇರುತ್ತೆ. ಆ ರೀತಿ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಏನಿಲ್ಲ, ಜಸ್ಟ್ ಸಿಂಪಲ್ ಕೀ ಫ್ರೇಮ್ ಯೂಸ್ ಮಾಡಿರ್ತಾರೆ. ನಾನು ಈ ವಿಡಿಯೋದಲ್ಲಿ ಒಂದು 3 ಲೋಗೋನ ಆಡ್ ಮಾಡ್ಕೊಂತೀನಿ. 3 ಲೋಗೋ ಆಡ್ ಮಾಡ್ಕೊಂಡು ಬ್ಯಾಕ್ ಗ್ರೌಂಡ್ ಕೂಡ ಆಡ್ ಮಾಡ್ಕೊಂಡು ಎರಡು ಮೆಟೀರಿಯಲ್ ಕೂಡ ರೆಡಿ ಇದೆ. ಈಗ ಫಸ್ಟ್ ಲೋಗೋನ ನಾನು ರೈಟ್ ಸೈಡ್ ಇಂದ ಬರೋ ತರ, ಲಾಸ್ಟ್ ಲೋಗೋ ನಿಮ್ಗೆ ಲೆಫ್ಟ್ ಸೈಡ್ ಇಂದ ಬರೋ ತರ, ಸೆಂಟ್ರಲ್ ಇರೋ ಲೋಗೋ ನಿಮ್ಗೆ ಅಪ್ವರ್ಡ್ ಡೈರೆಕ್ಷನ್ ಇಂದ ಬರೋ ತರ ಮಾಡಬೇಕು. ಈ ಮಾಡೋದ್ರಿಂದ ಜಸ್ಟ್ ಕೀ ಫ್ರೇಮ್ ನೀವು ಆಡ್ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ಎಂಡಿಂಗ್ ಪಾಯಿಂಟ್ ಮೊದಲೇ ಹೇಳಿದ ತರ, ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಅಲ್ಲಿ ನೀವು ಯಾವ ರೀತಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಎಲ್ಲಿ ಇಟ್ಕೊಂತೀರಾ, ಎಂಡ್ ಪಾಯಿಂಟ್ ಅಲ್ಲಿ ಎಲ್ಲಿ ಇಟ್ಕೊಂತೀರಾ ಅದೇ ರೀತಿ ಮೂವ್ ಆಗುತ್ತೆ. ಸ್ಮೂತ್ ಆಗಿ ಮೂವ್ ಆಗ್ಬೇಕಂದ್ರೆ ಈ ಗ್ರಾಫ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಈಸಿ ಔಟ್ 3 ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಝೂಮ್ ಹೋಗಿ ನಿಮಗೆ ಈ ರೀತಿ ಒಂದು ರಿಸಲ್ಟ್ ನೋಡೋಕೆ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ಬ್ಲರ್ ಎಫೆಕ್ಟ್. ಈ ಒಂದು ಬ್ಲರ್ ಎಫೆಕ್ಟ್ ನಿಮಗೆ ನೋಡೋಕೆ ತುಂಬಾ ಕೂಲ್ ಆಗಿ ಕಾಣಿಸುತ್ತೆ. ಬ್ಲರ್ ಎಫೆಕ್ಟ್ ನ ಹೆಂಗ್ ಮಾಡೋದು ಅಂತಂದ್ರೆ ನೋಡಿ, ಈ ತರ ಒಂದು ಆಬ್ಜೆಕ್ಟ್ ನ ನೀವು ಸೆಲೆಕ್ಟ್ ಮಾಡಿ ಝೂಮ್ ಇನ್ ಮಾಡ್ಕೊಂಡು ಕೀ ಫ್ರೇಮ್ ನ ಆಡ್ ಮಾಡ್ಕೊಂಡು ಈ ರೀತಿ ನೀವು ಮಾಡ್ಬೋದು. ನೋಡಿ ನಾನು ಇದು ಮಾಡ್ತಾ ಇದ್ದೀನಿ. ಇದ್ರದ್ದು ಕೂಡ ಒಂದು ರಿಸಲ್ಟ್ ನೀವು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಬನ್ನಿ ರಿಸಲ್ಟ್ ನೋಡೋಣ. ಆಯ್ತಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಯ್ತು ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇದೇ ರೀತಿ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಇದೇ ರೀತಿ ಎಡಿಟಿಂಗ್ಸ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಬರ್ತೀನಿ. ಅಲ್ಲಿ ಗಂಟ ಸ್ಟೇ ಟ್ಯೂನ್, ಸ್ಮೈಲ್ ಆಲ್ವೇಸ್, ಬಾಯ್.